ಕೃಷ್ಣನಾಯ್ಕ್ ಅಧ್ಯಕ್ಷರೇ, ಚುಕ್ಕಿ ಗುರುತಿನ ಸಂಖ್ಯೆ 862 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಕೇಳಬೇಕು. ಸಭಾಧ್ಯಕ್ಷರೇ ಅಧ್ಯಕ್ಷರೇ, ಉತ್ತರ ಸಿಕ್ಕಿದೆ. ಮೈಲಾರಲಿಂಗೇಶ್ವರ ದೇವರ ಒಂದು ಸಪರೇಟ್ ಆಗಿ ಪ್ರಾಧಿಕಾರ ಮಾಡಬೇಕಂತೇಳಿ ಇದ್ರ ಜೊತೆ ಕೋರ್ಟ್ ಆದೇಶ ಕೂಡ ಹಾಕಿದ್ದಾರೆ. ಅಧ್ಯಕ್ಷರೇ, ಈ ಹಿಂದೆ ಮೈಲಾರಲಿಂಗೇಶ್ವರ ಜೊತೆಯಲ್ಲಿ ದೇವರಗೂಡ ಬಂದು ಡಿಸ್ಟಿಕ್ ಜಡ್ಜ್ ಅವರು ಅಧ್ಯಕ್ಷರಾಗಿರ್ತಾರೆ. ಅದು ಬಾಂಬೆ ಪಬ್ಲಿಕ್ ಟ್ರಸ್ಟ್ ಇಂದ ನಡೆಸ್ತಾರೆ. ಅಧ್ಯಕ್ಷರೇ, ಅದು ಕಷ್ಟ ಆಗಬಹುದು, ಆದ್ರೆ ನಮ್ಮ ಮೈಲಾರಲಿಂಗೇಶ್ವರ ಪ್ರಾಧಿಕಾರ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಆ ಜೊತೆಲಿರೋದ್ರಿಂದ ಅದು ಸ್ಟೇ ಆಗಿದೆ, ರಿಪಿಟೇಷನ್ ಅಲೋವ್ ಆಗಿದೆ. ಹಾಗಾಗಿ ಈಗ ಏನು ವಂಶ ಪಾರಂಪರಿಕವಾಗಿ ಅವ್ರೇನ್ ಮಾಡ್ಕೊಂಡು ಬರ್ತಿದ್ದಾರೆ, ಅವರು ಧಾರ್ಮಿಕ ಕೆಲಸಗಳು ಮಾಡ್ತಿದ್ದಾರೆ. ಅಧ್ಯಕ್ಷರೇ, ಧಾರ್ಮಿಕ ಕೆಲಸಗಳಿಗೆ ನಮ್ದೇನು ಯಾವ್ದು ಅಡ್ಡಿ ಇಲ್ಲ, ಮತ್ತೆ ಅವರ ಕಾರ್ಯವ್ಯಾಪ್ತಿ ಏನಿದೆ ಅದರಲ್ಲಿ ಅವ್ರು ಮಾಡ್ಕೊಂಡು ಹೋಗ್ಲಿ. ಆದ್ರೆ ಇವತ್ತು ಲಕ್ಷಾಂತರ ಜನ ಬರ ದೇವಸ್ಥಾನ, ಜಾತ್ರೆ ಸಮಯದಲ್ಲಿ ಅಂತೂ 10, 20 ಲಕ್ಷ 25 ಲಕ್ಷದವರೆಗೆ ಜನ ಬರ್ತಾರೆ. ಸೊ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ, ರಸ್ತೆಗಳಿಲ್ಲ, ಅಲ್ಲಿ ಬಂದಂತವ್ರಿಗೆ ಉಳ್ಕೊಳ್ಳೋಕಿಲ್ಲ, ಅಲ್ಲಿ ಸಾರಿಗೆ ವ್ಯವಸ್ಥೆ ಇದೆ, ಅಲ್ಲಿ ಗಾಡಿಗಳು ಪಾರ್ಕಿಂಗ್ ಇಲ್ಲ, ಬಹಳಷ್ಟು ಕೊರತೆ ಇದೆ. ಆಮೇಲೆ ಆ ನದಿಯಿಂದ ಸ್ನಾನ ಮಾಡ್ಕೊಂಡು ದೀಡ್ ನಮಸ್ಕಾರ ಮಾಡ್ಕೊಂಡು ಬರೋರಿಗೆ ಕೂಡ ಯಾವುದೇ ರೀತಿಯ ಅನುಕೂಲ ಇಲ್ಲ. ಅಲ್ಲಿ ಸ್ನಾನಘಟ್ಟಗಳು ಕೂಡ ಇಲ್ಲ. ಸೊ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಅಧ್ಯಕ್ಷರೇ. ಹಾಗಾಗಿ ಪ್ರಾಧಿಕಾರ ಆಗೋದು ಬಹಳ ಇಂಪಾರ್ಟೆಂಟ್ ಇದೆ. ಸಚಿವರು ಸಭಾಧ್ಯಕ್ಷರೇ, ಈ ಹಿಂದೆ ಪ್ರಾಧಿಕಾರ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಆದ್ರೆ ಪ್ರಾಧಿಕಾರ ಮಾಡಬೇಕಾದ್ರೆ ಇದು ಗವರ್ಮೆಂಟ್ ಆರ್ಡರ್ ಮೇಲೆ ಮಾಡ್ಬಿಟ್ರು. ನಾವು ಪ್ರಾಧಿಕಾರಗಳು ಮಾಡುವಾಗ ಅಸೆಂಬ್ಲಿಗೆ ಬಿಲ್ ತಂದ ಮೇಲೆ ಇದನ್ನು ಮಾಡಬೇಕಾಗಿತ್ತು. ಆಮೇಲೆ ಅವರು ಕೋರ್ಟ್ಗೆ ಹೋದ್ರು. ಕೋರ್ಟಲ್ಲಿ ಏನಾಗಿದೆ, ಸ್ಕ್ವಾಶ್ ಮಾಡ್ಬಿಟ್ರು. ಇದು ಅನುವಂಶಿಕ ದೇವಸ್ಥಾನ, ಅಲ್ಲಿ ಅರ್ಚಕರು ಯಾರಿರ್ತಾರಲ್ಲ, ಪ್ರಧಾನ ಅರ್ಚಕರು, ಅವರು ಕೋರ್ಟ್ಗೆ ಹೋಗಿದ್ದು. ಅನುವಂಶಿಕ ದೇವಸ್ಥಾನಗಳಲ್ಲಿ ವ್ಯವಸ್ಥಾಪನಾ ಸಮಿತಿ ಇರೋದಿಲ್ಲ. ಯಾವ ವ್ಯವಸ್ಥಾಪನಾ ಸಮಿತಿ ಯಾವ ದೇವಸ್ಥಾನದಲ್ಲೂ ಅನುವಂಶಿಕ ಯಾರಿರ್ತಾರೆ ಅಲ್ಲಿ ಇರೋದಿಲ್ಲ ಸಭಾಧ್ಯಕ್ಷರೇ. ಮತ್ತೆ ಈಗ ಮಾನ್ಯ ಶಾಸಕರು ದೇವಸ್ಥಾನಕ್ಕೆ ಪ್ರಾಧಿಕಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ನಾನು ಲೀಗಲ್ ಆಗಿ ಕ್ಲಾರಿಫಿಕೇಶನ್ ತಗೊಳ್ತೀನಿ ಸಭಾಧ್ಯಕ್ಷರೇ. ಮತ್ತೆ ಮುಂದಿನ ದಿನಗಳಲ್ಲಿ ನಾನು ಒಂದ್ಸಲಿ ಭೇಟಿ ಕೊಡ್ತೀನಿ ಸಭಾಧ್ಯಕ್ಷರೇ. ಭೇಟಿ ಕೊಟ್ಟು ಅಲ್ಲಿ ಏನು ಕೆಲಸ ಕಾರ್ಯಗಳಾಗಬೇಕು. ಮತ್ತೆ ಪ್ರಾಧಿಕಾರ ಮಾಡಬೇಕಾದ್ರೆ ಸಭಾಧ್ಯಕ್ಷರೇ, ಹೆಚ್ಚು ಒಂದು ಹಣ, ಈಗ ಕುಕ್ಕೆ ಸುಬ್ರಹ್ಮಣ್ಯ, ಮೂಕಾಂಬಿಕೆ, ಚಾಮುಂಡಿ ಬೆಟ್ಟ, ಈ ತರ ಲಕ್ಷಗಟ್ಟಲೆ ಜನ ಬರ್ತಾ ಇರಬೇಕು. ಮತ್ತೆ ಆದಾಯ ಕೂಡ ಅಷ್ಟೇ ಇರಬೇಕು. ಪ್ರಾಧಿಕಾರ ಮಾಡಿದ್ರೆ ಏನಾಗುತ್ತೆ, ಖರ್ಚು ಇರುತ್ತೆ, ಅದಕ್ಕೆ ತಕ್ಕನಾಗ ಅಲ್ಲಿ ಆದಾಯ ಕೂಡ ಇರಬೇಕು. ಅದಕ್ಕೆ ನಾನು ಒಂದ್ಸಲಿ ಶಾಸಕರ ಹತ್ರ ಮಾತಾಡ್ತೀನಿ. ನಾನು ಅಸೆಂಬ್ಲಿ ಆದ್ಮೇಲೆ ಅಲ್ಲಿ ಹೋಗಿ ಬರ್ತೀನಿ ಸಭಾಧ್ಯಕ್ಷರೇ. ಮತ್ತೆ ಲೀಗಲ್ ಆಗಿ ಇದನ್ನು ವೆರಿಫೈ ಮಾಡ್ತೀನಿ ಸಭಾಧ್ಯಕ್ಷರೇ. ಧನ್ಯವಾದ ಅಧ್ಯಕ್ಷರೇ. ಮತ್ತೆ ಜೊತೆಯಲ್ಲಿ ಒಂದು 3 ಕೋಟಿ ರೂಪಾಯಿ ಅನುದಾನ ಈ ಹಿಂದೆ ಕೊಟ್ಟಿತ್ತು. ಅದನ್ನ ನಾನು ಸರ್ಕಾರಕ್ಕೆ ಕಳಿಸಿದ್ದೆ, ಸುಮಾರು 1 ವರ್ಷ ಆಗಿದೆ. ಅದರ ಬಗ್ಗೆ ಸ್ವಲ್ಪ ತಾವು ಗಮನ ಇಟ್ಟು ಅದು ಕ್ಲಿಯರ್ ಮಾಡ್ಕೊಡ್ಬೇಕಂತ ಕೇಳ್ತಾ ಇದ್ದೀನಿ.